ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅದ್ರಲ್ಲೇನು ಹೊಸದಿಲ್ಲ. ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಆಸೆ ಇದೆ. ಅವರು ಕ್ಲೇಮ್ ಮಾಡ್ತಾರೆ, ಮಾಡ್ಲಿ, ಅದ್ರಲ್ಲೇನು ಒಳ್ಳೇದು. ಅದು ಹೈಕಮಾಂಡ್ ಅವ್ರು ತೀರ್ಮಾನ, ನಾವಲ್ಲ ಹೈಕಮಾಂಡ್. ವಲಯದಲ್ಲಿ ಆಪ್ತ ಬಣಗ ಇದೆ, ಅವರನ್ನ ತಲೆದಂಡ ಆಗುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂತದ್ದು. ರಾಜಕೀಯ ನೋಡೋಣ ಯಾರು ಚುನಾವಣೆಯಲ್ಲಿ ಏನು ಮಾಡಿದಾರೆ ಅಂತ ಅವ್ರ ಕಡೆ ಅದು ವರದಿ ಇದೆ, ನಮಗೆ ಗೊತ್ತಿಲ್ಲ. ಅದರ ಅನುಗುಣವಾಗಿ ಅವರ ಆಕ್ಷನ್ ತಗೋಬಹುದು. ಸರ್, ಈಗ KN ರಾಜಣ್ಣ ಆಯ್ತು, ಈಗ ನಿಸಾರ್ ಅಹಮದ್ ಅವರಾಯ್ತು, ಸಿಎಂ ಆಪ್ತ ವಲಯದಲ್ಲಿ ಹಂಗೆಲ್ಲ ಆ ಥರ ಏನಿಲ್ಲ. ನೋಡೋಣ, ಕಾದ್ ನೋಡೋಣ. ಈಗ ಇವತ್ತೇ ಹೇಳಿಕ್ಕೆ ಆಗೋಲ್ಲ. ಹೇಳಿ, ಎರಡು ಗೆಲ್ತೀವಿ, ಎರಡು ದಾವಣಗೆರೆ ಗೆಲ್ತೀವಿ, ಬಾಗಲಕೋಟೆ ಗೆಲ್ತೀವಿ, ಎರಡು ಗೆಲ್ತೀವಿ. ಫಲಿತಾಂಶಕ್ಕೂ ಮುನ್ನ ಕಾಂಗ್ರೆಸ್ ಸಾಕಷ್ಟು ಒಂದು ಕಂಪನ ಇಲ್ಲ, ಅದನ್ನ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಚುನಾವಣೆ ಮಾಡೋರು ಅಷ್ಟೇ, ನಮ್ಗೆ ಮುಖ್ಯದೆಲ್ಲ ಗೊತ್ತಿಲ್ಲ. ಬೇಗ ಆಗ್ಬೇಕಂತ ನಿರೀಕ್ಷೆಯಲ್ಲಿ ಇದು. ನೋಡೋಣ, ಬೇಗ ಆದ್ರೆ ಒಳ್ಳೇದು. ಹೈಕಮಾಂಡ್ ನಿರ್ಧಾರ ಮಾಡ್ತಿರೋದು ಅಥವಾ ಹಿಂಗೆ ಸರ್? ಇಲ್ಲ, ನೋಡೋಣ, ಬೇಗ ಮಾಡೋದು ಒತ್ತಡ ಮಾಡ್ತೇವೆ, ಆದಷ್ಟು ಬೇಗ ಆಗ್ತಾ ಆಶೆಯಲ್ಲಿ ಇದೀವಿ ಎಲ್ಲರೂ. ನೋಡೋಣ, ಆಗ್ಲಿ. ಇಲ್ಲ, ಅದೆಲ್ಲ ನಮ್ಮ ಹಂತದಿಲ್ಲ. ನಾವು ಅಲ್ಲಿ ಕೇಳಿ ಸೇಮ್ ಅವ್ರು ಬರ್ತಾರೆ, ಕೇಳಿ ಅವರೇ ಪವರ್ ಸೇಮ್ ಆದ್ರೆ ಕುಡ್ದು ಬಿಡುದು ನಮ್ಮ ಹೈಕಮಾಂಡ್ ಬಿಟ್ಟದ್ದು ಚೆನ್ನಾಗಿ ಕಾದ್ ನೋಡೋಣ. ಸರ್, ಮತ್ತೊಂದು ಇಲ್ಲಿ ಮೂಡಿಗೆರೆ ವ್ಯಾಪ್ತಿಯಿಂದ ಮುಕ್ತಿಹಳ್ಳಿಯಿಂದ ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ಅವರಿಗೆ ಒಂದು ರಸ್ತೆ ಕಾಮಗಾರಿ ಆಗಲಾಗಿದೆ. ಸೊ ಅದು ಜಿಲ್ಲಾಡಳಿತ ತಡೆ ಹಿಡಿದಿದೆ. ಹಾಗಾಗಿ ಸಂಸದರು ಮೊನ್ನೆ ಬಂದು ನೋಡ್ಕೊಂಡು ಹೋಗಿದ್ದೀನಿ. ಮೂಡಿಗೆರೆಯಿಂದ ಉಜ್ರೆವರೆಗೆ ನೋಡಿದ್ದೀನಿ. ಸೊ ನೋಡೋಣ, ಹಂಗಿದ್ರೆ ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಹೇಳ್ತೀವಿ. ಸರ್, ಈಗ ಏನಾಗಿತ್ತು, ಜಿಲ್ಲಾಡಳಿತದಿಂದ ಭೂ ಒತ್ತುವರಿ ಏನಿದೆ ಸ್ವಾಧೀನಪಡಿಸ್ಕೋಬೇಕು ಅಂತ ಮಾತಿತ್ತು ಸರ್. ಆದರೆ ಸಂಸದರಿಗೆ ಮಾತಿಗೆ ಯಾವುದೇ ಬೆಲೆ ಕೊಡ್ತಿಲ್ಲ. ನಾನು ಹಾಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನೋಡೋಣ, ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಚೆಕ್ ಮಾಡ್ತೀವಿ, ಅದ್ರ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೇಳಿ, ಅಲ್ಪಸಂಖ್ಯಾತರು ಮುಖಂಡರುಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ ಪಕ್ಷಕ್ಕೆ ಸಂಬಂಧಪಟ್ಟ ಚುನಾವಣೆಗೆ. ಅದು ಅಧ್ಯಕ್ಷ ಹೇಳ್ಬೇಕು, ಅದನ್ನು ರಾಜೀನಾಮೆ ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರು ಹೇಳ್ಬೇಕು. ನನ್ನ ವ್ಯಾಪ್ತಿಗೆ ಬರೋಲ್ಲ. ಯಾಕೆ ದಾವಣಗೆರೆ ಚುನಾವಣೆ ಆದ್ಮೇಲೆ ಸಾಕಷ್ಟು ಇಲ್ಲ, ಅದನ್ನ ಅದೇ ಹೇಳೋದು, ಅಧ್ಯಕ್ಷ ಹೇಳ್ಬೇಕು. ನಮ್ಮ ವ್ಯಾಪ್ತಿಗೆ ಬರೋಲ್ಲ. ನಮ್ಮ ವ್ಯಾಪ್ತಿಗೆ ಬಂದ್ರೆ ಹೇಳ್ತಿದ್ವಿ, ಅವ್ರನ್ನ ಕೇಳಿ. ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬಿಜೆಪಿ ಜೊತೆಗೆ ಸೇರಿ ನಾವು ಮತ್ತೆ ವಿಧಾನಸೌಧಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೂ ನೋಡೋಣ, 2 ವರ್ಷ ಇದೆ. ಅದು ಈಗ ಯಾಕೆ ಅದ್ರ ಬಗ್ಗೆ 2 ಇಯರ್ಸ್ ವೇಟ್ ಮಾಡೋದು. ಅದ್ರಲ್ಲೇನು ಹೊಸದಿಲ್ಲ. ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಆಸೆ ಇದೆ. ಅವರು ಕ್ಲೇಮ್ ಮಾಡ್ತಾರೆ, ಮಾಡ್ಲಿ, ಅದ್ರಲ್ಲೇನು ಒಳ್ಳೇದು. ಅದು ಹೈಕಮಾಂಡ್ ಅವ್ರು ತೀರ್ಮಾನ, ನಾವಲ್ಲ ಹೈಕಮಾಂಡ್. ವಲಯದಲ್ಲಿ ಆಪ್ತ ಬಣಗ ಇದೆ, ಅವರನ್ನ ತಲೆದಂಡ ಆಗುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂತದ್ದು. ರಾಜಕೀಯ ನೋಡೋಣ ಯಾರು ಚುನಾವಣೆಯಲ್ಲಿ ಏನು ಮಾಡಿದಾರೆ ಅಂತ ಅವ್ರ ಕಡೆ ಅದು ವರದಿ ಇದೆ, ನಮಗೆ ಗೊತ್ತಿಲ್ಲ. ಅದರ ಅನುಗುಣವಾಗಿ ಅವರ ಆಕ್ಷನ್ ತಗೋಬಹುದು. ಸರ್, ಈಗ KN ರಾಜಣ್ಣ ಆಯ್ತು, ಈಗ ನಿಸಾರ್ ಅಹಮದ್ ಅವರಾಯ್ತು, ಸಿಎಂ ಆಪ್ತ ವಲಯದಲ್ಲಿ ಹಂಗೆಲ್ಲ ಆ ಥರ ಏನಿಲ್ಲ. ನೋಡೋಣ, ಕಾದ್ ನೋಡೋಣ. ಈಗ ಇವತ್ತೇ ಹೇಳಿಕ್ಕೆ ಆಗೋಲ್ಲ. ಹೇಳಿ, ಎರಡು ಗೆಲ್ತೀವಿ, ಎರಡು ದಾವಣಗೆರೆ ಗೆಲ್ತೀವಿ, ಬಾಗಲಕೋಟೆ ಗೆಲ್ತೀವಿ, ಎರಡು ಗೆಲ್ತೀವಿ. ಫಲಿತಾಂಶಕ್ಕೂ ಮುನ್ನ ಕಾಂಗ್ರೆಸ್ ಸಾಕಷ್ಟು ಒಂದು ಕಂಪನ ಇಲ್ಲ, ಅದನ್ನ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಚುನಾವಣೆ ಮಾಡೋರು ಅಷ್ಟೇ, ನಮ್ಗೆ ಮುಖ್ಯದೆಲ್ಲ ಗೊತ್ತಿಲ್ಲ. ಬೇಗ ಆಗ್ಬೇಕಂತ ನಿರೀಕ್ಷೆಯಲ್ಲಿ ಇದು. ನೋಡೋಣ, ಬೇಗ ಆದ್ರೆ ಒಳ್ಳೇದು. ಹೈಕಮಾಂಡ್ ನಿರ್ಧಾರ ಮಾಡ್ತಿರೋದು ಅಥವಾ ಹಿಂಗೆ ಸರ್? ಇಲ್ಲ, ನೋಡೋಣ, ಬೇಗ ಮಾಡೋದು ಒತ್ತಡ ಮಾಡ್ತೇವೆ, ಆದಷ್ಟು ಬೇಗ ಆಗ್ತಾ ಆಶೆಯಲ್ಲಿ ಇದೀವಿ ಎಲ್ಲರೂ. ನೋಡೋಣ, ಆಗ್ಲಿ. ಇಲ್ಲ, ಅದೆಲ್ಲ ನಮ್ಮ ಹಂತದಿಲ್ಲ. ನಾವು ಅಲ್ಲಿ ಕೇಳಿ ಸೇಮ್ ಅವ್ರು ಬರ್ತಾರೆ, ಕೇಳಿ ಅವರೇ ಪವರ್ ಸೇಮ್ ಆದ್ರೆ ಕುಡ್ದು ಬಿಡುದು ನಮ್ಮ ಹೈಕಮಾಂಡ್ ಬಿಟ್ಟದ್ದು ಚೆನ್ನಾಗಿ ಕಾದ್ ನೋಡೋಣ. ಸರ್, ಮತ್ತೊಂದು ಇಲ್ಲಿ ಮೂಡಿಗೆರೆ ವ್ಯಾಪ್ತಿಯಿಂದ ಮುಕ್ತಿಹಳ್ಳಿಯಿಂದ ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ಅವರಿಗೆ ಒಂದು ರಸ್ತೆ ಕಾಮಗಾರಿ ಆಗಲಾಗಿದೆ. ಸೊ ಅದು ಜಿಲ್ಲಾಡಳಿತ ತಡೆ ಹಿಡಿದಿದೆ. ಹಾಗಾಗಿ ಸಂಸದರು ಮೊನ್ನೆ ಬಂದು ನೋಡ್ಕೊಂಡು ಹೋಗಿದ್ದೀನಿ. ಮೂಡಿಗೆರೆಯಿಂದ ಉಜ್ರೆವರೆಗೆ ನೋಡಿದ್ದೀನಿ. ಸೊ ನೋಡೋಣ, ಹಂಗಿದ್ರೆ ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಹೇಳ್ತೀವಿ. ಸರ್, ಈಗ ಏನಾಗಿತ್ತು, ಜಿಲ್ಲಾಡಳಿತದಿಂದ ಭೂ ಒತ್ತುವರಿ ಏನಿದೆ ಸ್ವಾಧೀನಪಡಿಸ್ಕೋಬೇಕು ಅಂತ ಮಾತಿತ್ತು ಸರ್. ಆದರೆ ಸಂಸದರಿಗೆ ಮಾತಿಗೆ ಯಾವುದೇ ಬೆಲೆ ಕೊಡ್ತಿಲ್ಲ. ನಾನು ಹಾಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನೋಡೋಣ, ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಚೆಕ್ ಮಾಡ್ತೀವಿ, ಅದ್ರ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೇಳಿ, ಅಲ್ಪಸಂಖ್ಯಾತರು ಮುಖಂಡರುಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ ಪಕ್ಷಕ್ಕೆ ಸಂಬಂಧಪಟ್ಟ ಚುನಾವಣೆಗೆ. ಅದು ಅಧ್ಯಕ್ಷ ಹೇಳ್ಬೇಕು, ಅದನ್ನು ರಾಜೀನಾಮೆ ಕೊಟ್ಟರು, ಯಾಕೆ ಕೊಟ್ಟರು ಅಂತ ಅವ್ರು ಹೇಳ್ಬೇಕು. ನನ್ನ ವ್ಯಾಪ್ತಿಗೆ ಬರೋಲ್ಲ. ಯಾಕೆ ದಾವಣಗೆರೆ ಚುನಾವಣೆ ಆದ್ಮೇಲೆ ಸಾಕಷ್ಟು ಇಲ್ಲ, ಅದನ್ನ ಅದೇ ಹೇಳೋದು, ಅಧ್ಯಕ್ಷ ಹೇಳ್ಬೇಕು. ನಮ್ಮ ವ್ಯಾಪ್ತಿಗೆ ಬರೋಲ್ಲ. ನಮ್ಮ ವ್ಯಾಪ್ತಿಗೆ ಬಂದ್ರೆ ಹೇಳ್ತಿದ್ವಿ, ಅವ್ರನ್ನ ಕೇಳಿ. ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬಿಜೆಪಿ ಜೊತೆಗೆ ಸೇರಿ ನಾವು ಮತ್ತೆ ವಿಧಾನಸೌಧಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೂ ನೋಡೋಣ, 2 ವರ್ಷ ಇದೆ. ಅದು ಈಗ ಯಾಕೆ ಅದ್ರ ಬಗ್ಗೆ 2 ಇಯರ್ಸ್ ವೇಟ್ ಮಾಡೋದು.